ಈ ಒಂದು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ 54 ಲಕ್ಷ ಮಂದಿ ಉದ್ಯೋಗ ಮಾಡ್ತಾ ಇದ್ದಾರೆ. ಅದರೊಳಗೆ 18 ಲಕ್ಷ ಜನ ಬೆಂಗಳೂರಿನಲ್ಲೇ ಉದ್ಯೋಗ ಮಾಡ್ತಾ ಇದ್ದಾರೆ. ಆ ನಂತರದಲ್ಲಿ ಹೈದರಾಬಾದ್ನಲ್ಲಿ 9 ಲಕ್ಷ, ಚೆನ್ನೈನಲ್ಲಿ 10 ಲಕ್ಷ. ಹೀಗೆ ಇಡೀ ಭಾರತದಲ್ಲೇ ಬೆಂಗಳೂರು ಇಟ್ ಹ್ಯಾಸ್ ಬೀನ್ ಕಾಲ್ಡ್ ಆಸ್ ಎ ಐಟಿ ಹಬ್ ಆಫ್ ಇಂಡಿಯಾ, ಐಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾನೆ ನಾವೆಲ್ಲರೂ ಕೂಡ ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೀವಿ. ಭಾರತದ GDPಯಲ್ಲೂ ಕೂಡ ನಮ್ಮ ಬೆಂಗಳೂರಿನ ಐಟಿ ಹಬ್ ನ ಕೊಡುಗೆ ಅತ್ಯಂತ ಮಹತ್ವವಾಗಿದೆ. ರೆವಿನ್ಯೂ ಕೂಡ ಕರ್ನಾಟಕ ಬಹಳ ಮೊದಲನೇ ಸ್ಥಾನದಲ್ಲಿ ಪಡೆದಿದೆ. ಕಳೆದ ವರ್ಷ ಸುಮಾರು 5.21 ಲಕ್ಷ ಕೋಟಿ ರೆವಿನ್ಯೂನ ಭಾರತ ದೇಶಕ್ಕೆ ಸಂಪಾದನೆ ಮಾಡಿಕೊಟ್ಟಿದೆ. ಹಾಗೆ ಎಕ್ಸ್ಪೋರ್ಟ್ ನಲ್ಲೂ ಕೂಡ ನಮ್ದು ಸುಮಾರು ಒಟ್ಟು ಇಂಡಿಯಾದ ಎಕ್ಸ್ಪೋರ್ಟ್ ಅಲ್ಲಿ 12% ಶೇಕಡ ಕರ್ನಾಟಕದ ಐಟಿ ಹಬ್ ನಿಂದ ಇವತ್ತು ದೇಶಕ್ಕೆ ಸಿಗ್ತಾ ಇದೆ. ತಮಗೆ ತಿಳಿದಿರೋ ಹಾಗೆ ದೊಡ್ಡ ದೊಡ್ಡ ಕಂಪನಿಗಳು ಸುಮಾರು 10, 12, 13 ವಿಶ್ವದಾದ್ಯಂತ ಪ್ರಸಿದ್ಧ ಹೊಂದಿರತಕ್ಕಂತ ಅದು TCS ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, HCL ಇರ್ಬೋದು, ಮೈಂಟ್ರಿ ಇರ್ಬೋದು, ಟೆಕ್ ಮಹೇಂದ್ರ ಇರ್ಬೋದು, ಸಿಸ್ಕೋ ಇರ್ಬೋದು, ಅಕ್ಸೆಂಚರ್ ಇರ್ಬೋದು, ಒರಾಕಲ್ ಇರ್ಬೋದು, ಸ್ಯಾಪ್ ಇರ್ಬೋದು, ಗೂಗಲ್ ಇರ್ಬೋದು, ಹೀಗೆ ಸುಮಾರು ಇದೆಲ್ಲ ದೊಡ್ಡದು. ಸುಮಾರು 67,000 ಇವತ್ತು ಸ್ಟಾರ್ಟ್ಅಪ್ಗಳು, ಕಂಪ್ನಿಗಳು ಇವತ್ತು ಬೆಂಗಳೂರಿನಲ್ಲಿ ನೆಲೆಸಿ ಸುಮಾರು 18 ಲಕ್ಷ ಜನಕ್ಕೆ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಬೆಂಗಳೂರು ಇದೆ ಐಟಿ ಹಬ್ ಅಂತ ಹೇಳ್ಕೊಂತ ಇದೀವಿ. ಆದ್ರೆ ಇವತ್ತು ಈ ಎಲ್ಲ ಐಟಿ ವೃತ್ತಿ ಬಾಂಧವರ ಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ ಅಂತ ಅತ್ಯಂತ ಖೇದದಿಂದ ಹೇಳಕ್ಕೆ ಬಯಸ್ತೀನಿ. ಕರ್ನಾಟಕ ರಾಜ್ಯದ ಸರ್ಕಾರದ ಈ ಒಂದು ಐಟಿ ಕ್ಷೇತ್ರದ ವಿರುದ್ಧವಾಗಿರ್ತಕ್ಕಂಥ ನೀತಿ ಅಂತ ಹೇಳಕ್ಕೆ ಬಯಸ್ತೀನಿ. ನಿಮ್ಗೆಲ್ಲ ಅನ್ನಿಸ್ಬೋದು ಯಾಕೆ ವಿರುದ್ಧ, ಏನು ವಿಶೇಷವಾಗಿ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೇಳಿ ತುಂಬಾ ಕಳೆದ 10-20 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇವತ್ತೇನು ಸ್ಥಿತಿ? ರಾಮೇಶ್ವರ ಕೆಫೆ ಇರ್ಬೋದು, ಬೇರೆ ಬೇರೆ ಕಡೆಗೆ ಭಯೋತ್ಪಾದಕರು ಅತಿ ಸುಲಭವಾಗಿ ಇವತ್ತು ಬೆಂಗಳೂರಿನ ಎಂಟ್ರಿ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಬೆಂಗಳೂರು ಒಂದ್ ರೀತಿಯ ಭಯೋತ್ಪಾದಕರ ಕೆಲಸ ನಡೆಸುವಂತ ಕ್ಷೇತ್ರ ಆಗ್ತಾ ಇದೆ, ಸ್ಥಳ ಆಗ್ತಾ ಇದೆ ಅಂತ ಅತ್ಯಂತ ಖೇದಕರದಿಂದ ಹೇಳುತ್ತೆ. ಸಾಮಾನ್ಯವಾಗಿ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಅದೊಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋ ಪದ ಇದೆ. ಆ ಒಂದು ವಾತಾವರಣ ಇದ್ದಾಗ ಮಾತ್ರ ಬರಕ್ ಸಾಧ್ಯ ಆಗತ್ತೆ ಹೊರತು ಇಲ್ದಿದ್ರೆ ಬರೋದೇ ಇಲ್ಲ.